ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ರಂಜಿತ್ ಶಿರಿಯಾರ್. 7 ಲಕ್ಷ ಮೌಲ್ಯದ ಕಲರ್ ಟಿವಿ, 1.50 ಲಕ್ಷದ ಹಾಸಿಗೆ, ಉದ್ಯಮಿ AVR ರೆಡ್ಡಿ ಜೊತೆ ಇದ್ದ ನಟಿಯ ಫೋಟೋ ವೈರಲ್ ಆಗಿದೆ. ತುಂಬಾ ಆತ್ಮೀಯವಾಗಿರುವ ಫೋಟೋಗಳು ಹಲ್ಚಲ್ ಎಬ್ಬಿಸ್ತಾ ಇದ್ದಾವೆ. ತುಂಬಾ ಆತ್ಮೀಯವಾಗಿರುವ ಫೋಟೋಗಳು ಅಂತ ಹೇಳಿದ್ರೆ ಅವರ ಖಾಸಗಿ ದೃಶ್ಯಗಳ ಏನು ಎತ್ತ AVR ರೆಡ್ಡಿ ನಟಿ ಜೊತೆಗಿರುವ ಫೋಟೋಗಳು ವೈರಲ್ ಆಗಿದ್ದಾವೆ. ಲಕ್ಷಾಂತರ ಹಣ ವಸ್ತುಗಳು ಕೊಟ್ಟಿರುವ ಸ್ಕ್ರೀನ್ ಶಾಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಭರಣ, ಫರ್ನಿಚರ್, ವಿಮಾನದ ಟಿಕೆಟ್ಸ್, ಅಕೌಂಟ್ ಸ್ಟೇಟ್ಮೆಂಟ್ಸ್ ಕೂಡ ವೈರಲ್ ಆಗಿದೆ. 2021ರಲ್ಲಿ ಪರಿಚಯವಾಗಿದ್ದ AVR ರೆಡ್ಡಿ ಹಾಗೂ ಈ ನಟಿ ಶ್ರೀಲಂಕಾದ ಲಾರ್ಡ್ಸ್ ಕ್ರಿಕೆಟ್ ಕಪ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಹ್ವಾನ ನೀಡಿದ್ದರು. ನೋಡಿ, ಆ ನಟಿ ಮತ್ತೆ AVR ರೆಡ್ಡಿ ಜೊತೆಗಿರುವಂತಹ ಫೋಟೋಗಳು, ಅವರಿಬ್ರು ಜೊತೆಗೆ ಆತ್ಮೀಯವಾಗಿರುವಂತಹ ಫೋಟೋಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ. ಈ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಂಡಿದ್ರು. ಯಾವ ಸಂದರ್ಭದಲ್ಲಿ? ಶ್ರೀಲಂಕಾ ಲಾರ್ಡ್ಸ್ ಕ್ರಿಕೆಟ್ ಕಪ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಪರಿಚಯ ಆಗಿತ್ತು. ಆ ನಂತರ ಹೀಗೆ ಕೆಲ ದಿನಗಳ ಕಾಲ ಅನೇಕ ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಕರೆದಿದ್ರು. ನಂತರ ಪರಿಚಯವಾಗಿ ಪರಸ್ಪರ ಜೊತೆಯಲ್ಲಿ ಇದ್ದೆವು. ಆದರೆ AVR ರೆಡ್ಡಿ ವರ್ತನೆ ಸರಿಯಿಲ್ಲ ಅನ್ನಿಸಿ ದೂರವಾಗಿದ್ದೆ ಅಂತ ಹೇಳಿ ನಟಿ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗ ಆ ಲೇಡಿ ಏನಾದ್ರೂ ಕಂಪ್ಲೇಂಟ್ ಮಾಡಿದಾರಾ? ಈ ಫೋಟೋಸ್ ಎಲ್ಲವೂ ಕೂಡ ಹೇಗೆ ವೈರಲ್ ಆಗಿದ್ದು ಹೇಗೆ? AVR ರೆಡ್ಡಿ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ಫೋಟೋ ಎಲ್ಲ ವೈರಲ್ ಆಗಿತ್ತು, ಈಗ ಮತ್ತೆ ಫೋಟೋ ವೈರಲ್ ಆಗಿರೋದು. ಸದ್ಯ ಏನಿದೆ ಹೆಚ್ಚಿನ ವಿವರ? ನೇರ ಸಂಪರ್ಕದಲ್ಲಿದ್ದೀರಿ. ಈಗಾಗಲೇ ಏನು ಈ ಫೋಟೋಸ್ಗಳು ಏನು ಬಿಡುಗಡೆ ಆಗಿದೆ, ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ AVR ರೆಡ್ಡಿ ಏನಿದ್ದಾರೆ ಅವರು ಕೊಟ್ಟಿದ್ದಾರೆ. ಅಂದ್ರೆ ನಟಿ ಏನ್ ಹೇಳಿದ್ರು, ಈ ಹಿಂದೆ ನನಗೆ ಸಾಕಷ್ಟು ಒಂದು ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಇದಕ್ಕೆ ಅಪೋಸಿಟ್ ಆಗಿ ನಾನೇನು ಯಾವುದೇ ರೀತಿಯಾದಂತಹ ದೂರನ್ನ, ಅಂದ್ರೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿಲ್ಲ, ಆಕೆ ನನ್ನ ಜೊತೆ ಸಾಕಷ್ಟು ಸಲುಗೆಯಿಂದ ಇದ್ರು ಮತ್ತು ನಾನು ಆಕೆಗೆ ಬೇಕಾದಂತಹ ಸಂದರ್ಭದಲ್ಲಿ ಹಣವನ್ನ ನೀಡಿದ್ದೆ. ಅಂದ್ರೆ 1.5 ಕೋಟಿವರೆಗೂ ಕೂಡ ಹಣವನ್ನ ನೀಡಿದ್ದೆ ಅಂತ ಹೇಳಿ ಆಕೆ ರೆಡ್ಡಿ ಅವರೇನಿದ್ದಾರೆ ಅವರು ಮಾಧ್ಯಮಗೋಷ್ಠಿಯನ್ನ ಮಾಡಿ ಈ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದಕ್ಕೆ ಬೇಕಾದಂತಹ ಒಂದಷ್ಟು ಪೂರಕವಾದಂತಹ ಫೋಟೋಸ್ಗಳು ಕೂಡ ರಿಲೀಸ್ ಆಗಿದೆ. ಇಲ್ಲಿ ಲೈಂಗಿಕ ಕಿರುಕುಳ ಅನ್ನುವಂತಹ ಒಂದು ನೆಪವನ್ನು ಒಡ್ಡಿ ನನ್ನ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೆಡ್ಡಿ ಅವರ ಒಂದು ಹೇಳಿಕೆ ಆಗಿರುವಂತದ್ದು. ಹೀಗಾಗಿ ಸದ್ಯ ಇಲ್ಲಿಯವರೆಗೆ ಅಂದ್ರೆ ಅವರು ಏನೇನು ಆರೋಪ ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ಮುಖಾಂತರ ರೆಡ್ಡಿ ಅವರು ಈ ರೀತಿಯಾದಂತಹ ಒಂದು ಆಪಾದನೆ ಏನಿದೆ, ನನ್ನ ಮೇಲೆ ಬಂದಿರುವಂತಹ ಒಂದು ಆರೋಪ ಏನಿದೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಸಾಬೀತು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ತಾನು ಶ್ರೀಲಂಕಾದಲ್ಲಿ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಏನು ಪ್ರೋಗ್ರಾಮ್ಸ್ ಏನಿತ್ತು ಆ ಸಂದರ್ಭದಲ್ಲಿ ಪರಿಚಯ ಆಗ್ತಾರೆ, ನಂತರ ಅದು ಸಲುಗೆ ಆಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಒಂದ್ ಸ್ವಲ್ಪ ಡಿಫರೆನ್ಸ್ ಬಂದಂತಹ ಒಂದು ಕಾರಣದಿಂದಾಗಿ ತಾನು ಕೂಡ ಅವರನ್ನ ಸ್ವಲ್ಪ ಮಟ್ಟಿಗೆ ದೂರ ಇಟ್ಟಿದ್ದೆ ಅಂತ ಹೇಳಿ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರುವಂತದ್ದು. ಮತ್ತು ಹಣವನ್ನ, ಅಂದ್ರೆ ಆಕೆಗೆ ಬೇಕಾಗಿದ್ದಂತಹ ಒಂದಷ್ಟು ನೀಡಿದ್ದಂತಹ ಸಂದರ್ಭದಲ್ಲಿ ನಾನು ಹಂತವಾಗಿ 1 ಕೋಟಿಯವರೆಗೂ ಕೂಡ ಹಣವನ್ನು ನೀಡಿದ್ದೀನಿ ಅಂತ ಹೇಳಿ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗಾಗಿ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನುವಂತಹ ಒಂದು ವಿಚಾರಗಳನ್ನ ಪೊಲೀಸರು ವೆರಿಫಿಕೇಶನ್ ಅನ್ನು ಮಾಡಬೇಕಂದ್ರೆ ತನಿಖೆ ಮಾಡುವಂತಹ ಮುಖಾಂತರ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಮತ್ತು ಈಗಾಗಲೇ ಈ ಒಂದು ಸಂಬಂಧಿತವಾಗಿ ನಟಿ ಏನಿದ್ದಾರೆ ಅವರೊಂದು FIR ಕೂಡ ದಾಖಲು ಮಾಡಿದ್ದಾರೆ. ಆ ದಾಖಲಾದಂತಹ FIR ನಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಲೈಂಗಿಕ ದೌರ್ಜನ್ಯದಂತಹ ಒಂದು ಆರೋಪವನ್ನು ಮಾಡಿದ್ರು. ನನ್ನ ಮೇಲೆ ಅಂದ್ರೆ ನನ್ನ ಫೋಟೋಸ್ಗಳನ್ನ ಬಳಕೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಅಂದ್ರೆ ನಾನು ಹಣವನ್ನು ಕೂಡ ಕೊಟ್ಟಿದ್ದೀರಾ ಅಂತ ಹೇಳಿ ಅವರೇನೋ ಪೀಡಿಸ್ತಾ ಇದ್ದಾರೆ. ನನಗೆ ಯಾವುದೇ ರೀತಿಯಾದಂತಹ ಹಣವನ್ನ ನೀಡಿಲ್ಲ ಅಂತ ಹೇಳಿ ಆ ನಟಿ ಒಂದು ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳನ್ನ ರೆಡ್ಡಿ ಅವರು ಪೊಲೀಸರಿಗೆ ಈಗಾಗಲೇ ನೀಡಿದ್ದಾರೆ. ಇಂಥ ಹಂತದಲ್ಲಿ ಈ ಸಂದರ್ಭದಲ್ಲಿ ನಾನು ಆಕೆಗೆ ಹಣವನ್ನ ನೀಡಿದ್ದೇನೆ ಮತ್ತು ಈ ಒಂದು ಪ್ರೋಗ್ರಾಂಗೆ ಸಂಬಂಧಿಸಿದಂತಹ ಒಂದಷ್ಟು ಏನಿದೆ ಸಂಭಾವನೆ ಅಂತ ಏನು ಹೇಳಲಾಗುತ್ತೆ, ಆಕೆಗೆ ಕೊಡುವಂತಹ ಒಂದು ಸಂಭಾವನೆಯನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಅದರ ಬಗ್ಗೆ ಕೂಡ ಯಾವುದೇ ತಕರಾರಿಲ್ಲ. ಆದ್ರೆ ಈ ರೀತಿಯಾದಂತಹ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಸುಳ್ಳು ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು. ಕರೆಕ್ಟ್ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ಫೋಟೋ ಎಲ್ಲ ವೈರಲ್ ಆಗಿತ್ತು, ಈಗ ಮತ್ತೆ ಫೋಟೋ ವೈರಲ್ ಆಗಿರೋದು. ಸದ್ಯ ಏನಿದೆ ಹೆಚ್ಚಿನ ವಿವರ
ನೇರ ಸಂಪರ್ಕದಲ್ಲಿದ್ದೀರಿ. ಎಸ್, ಈಗಾಗಲೇ ಏನು ಈ ಫೋಟೋಸ್ಗಳು ಏನು ಬಿಡುಗಡೆ ಆಗಿದೆ, ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಎವಿನ್ ರೆಡ್ಡಿ ಏನಿದ್ದಾರೆ ಅವರು ಕೊಟ್ಟಿದ್ದಾರೆ. ಅಂದ್ರೆ ನಟಿ ಏನ್ ಹೇಳಿದ್ರು, ಈ ಹಿಂದೆ ನನಗೆ ಸಾಕಷ್ಟು ಒಂದು ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಇದಕ್ಕೆ ಅಪೋಸಿಟ್ ಆಗಿ ನಾನೇನು ಯಾವುದೇ ರೀತಿಯಾದಂತಹ ದೂರನ್ನ ಅಂದ್ರೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿಲ್ಲ, ಆಕೆ ನನ್ನ ಜೊತೆ ಸಾಕಷ್ಟು ಸಲುಗೆಯಿಂದ ಇದ್ರು ಮತ್ತು ನಾನು ಆಕೆಗೆ ಬೇಕಾದಂತಹ ಸಂದರ್ಭದಲ್ಲಿ ಹಣವನ್ನ ನೀಡಿದ್ದೆ, ಅಂದ್ರೆ 1.5 ಕೋಟಿವರೆಗೂ ಕೂಡ ಹಣವನ್ನ ನೀಡಿದ್ದೆ ಅಂತ ಹೇಳಿ ರೆಡ್ಡಿ ಅವರೇನಿದ್ದಾರೆ ಅವರು ಮಾಧ್ಯಮಗೋಷ್ಠಿಯನ್ನ ಮಾಡಿ ಈ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದಕ್ಕೆ ಬೇಕಾದಂತಹ ಒಂದಷ್ಟು ಪೂರಕವಾದಂತಹ ಫೋಟೋಸ್ಗಳು ಕೂಡ ರಿಲೀಸ್ ಆಗಿದೆ. ಇಲ್ಲಿ ಲೈಂಗಿಕ ಕಿರುಕುಳ ಅನ್ನುವಂತಹ ಒಂದು ನೆಪವನ್ನು ಒಡ್ಡಿ ನನ್ನ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೆಡ್ಡಿ ಅವರ ಒಂದು ಹೇಳಿಕೆ ಆಗಿರುವಂತದ್ದು. ಹೀಗಾಗಿ ಸದ್ಯ ಇಲ್ಲಿಯವರೆಗೆ ಅಂದ್ರೆ ಅವರು ಏನೇನು ಆರೋಪ ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ಮುಖಾಂತರ ರೆಡ್ಡಿ ಅವರು ಈ ರೀತಿಯಾದಂತಹ ಒಂದು ಆಪಾದನೆ ಏನಿದೆ, ನನ್ನ ಮೇಲೆ ಬಂದಿರುವಂತಹ ಒಂದು ಆರೋಪ ಏನಿದೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಸಾಬೀತು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ತಾನು ಶ್ರೀಲಂಕಾದಲ್ಲಿ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಏನು ಪ್ರೋಗ್ರಾಮ್ಸ್ ಏನಿತ್ತು ಆ ಸಂದರ್ಭದಲ್ಲಿ ಪರಿಚಯ ಆಗ್ತಾರೆ, ನಂತರ ಅದು ಸಲುಗೆ ಆಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಒಂದ್ ಸ್ವಲ್ಪ ಡಿಫರೆನ್ಸ್ ಬಂದಂತಹ ಒಂದು ಕಾರಣದಿಂದಾಗಿ ತಾನು ಕೂಡ ಅವರನ್ನ ಸ್ವಲ್ಪ ಮಟ್ಟಿಗೆ ದೂರ ಇಟ್ಟಿದ್ದೆ ಅಂತ ಹೇಳಿ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರುವಂತದ್ದು. ಮತ್ತು ಹಣವನ್ನ ಅಂದ್ರೆ ಆಕೆಗೆ ಬೇಕಾಗಿದ್ದಂತಹ ಒಂದಷ್ಟು ನೀಡಿದ್ದಂತಹ ಸಂದರ್ಭದಲ್ಲಿ ನಾನು ಹಂತವಾಗಿ 1 ಕೋಟಿಯವರೆಗೂ ಕೂಡ ಹಣವನ್ನು ನೀಡಿದ್ದೀನಿ ಅಂತ ಹೇಳಿ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗಾಗಿ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನುವಂತಹ ಒಂದು ವಿಚಾರಗಳನ್ನ ಪೊಲೀಸರು ವೆರಿಫಿಕೇಶನ್ ಅನ್ನು ಮಾಡಬೇಕಂದ್ರೆ ತನಿಖೆ ಮಾಡುವಂತಹ ಮುಖಾಂತರ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಮತ್ತು ಈಗಾಗಲೇ ಈ ಒಂದು ಸಂಬಂಧಿತವಾಗಿ ನಟಿ ಏನಿದ್ದಾರೆ ಅವರೊಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಆ ದಾಖಲಾದಂತಹ ಎಫ್ಐಆರ್ ನಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು, ಲೈಂಗಿಕ ದೌರ್ಜನ್ಯದಂತಹ ಒಂದು ಆರೋಪವನ್ನು ಮಾಡಿದ್ರು, ನನ್ನ ಮೇಲೆ ಅಂದ್ರೆ ನನ್ನ ಫೋಟೋಸ್ಗಳನ್ನ ಬಳಕೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಅಂದ್ರೆ ನಾನು ಹಣವನ್ನು ಕೂಡ ಕೊಟ್ಟಿದ್ದೀರಾ ಅಂತ ಹೇಳಿ ಅವರೇನೋ ಒಂದು ಪೀಡಿಸ್ತಾ ಇದ್ದಾರೆ, ನನಗೆ ಯಾವುದೇ ರೀತಿಯಾದಂತಹ ಹಣವನ್ನ ನೀಡಿಲ್ಲ ಅಂತ ಹೇಳಿ ಆ ನಟಿ ಒಂದು ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳನ್ನ ರೆಡ್ಡಿ ಅವರು ಪೊಲೀಸರಿಗೆ ಈಗಾಗಲೇ ನೀಡಿದ್ದಾರೆ. ಇಂಥ ಹಂತದಲ್ಲಿ ಈ ಸಂದರ್ಭದಲ್ಲಿ ನಾನು ಆಕೆಗೆ ಹಣವನ್ನ ನೀಡಿದ್ದೇನೆ ಮತ್ತು ಈ ಒಂದು ಪ್ರೋಗ್ರಾಂಗೆ ಸಂಬಂಧಿಸಿದಂತಹ ಒಂದಷ್ಟು ಏನಿದೆ ಸಂಭಾವನೆ ಅಂತ ಏನು ಹೇಳಲಾಗುತ್ತೆ, ಆಕೆಗೆ ಕೊಡುವಂತಹ ಒಂದು ಸಂಭಾವನೆಯನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ, ಅದರ ಬಗ್ಗೆ ಕೂಡ ಯಾವುದೇ ತಕರಾರಿಲ್ಲ. ಆದ್ರೆ ಈ ರೀತಿಯಾದಂತಹ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಸುಳ್ಳು ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು. ಕರೆಕ್ಟ್ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.